ಹಾಯ್, ನನ್ನ ಹೆಸರು ರೂಪಾ ನಟರಾಜ್. ಇವತ್ತು ಸರಳವಾಗಿ ಕನ್ನಡವನ್ನ ಹೇಗ್ ಮಾತಾಡೋದು ಅನ್ನೋದನ್ನ ಕಲಿಯೋಣ. ಸಿಂಪಲ್ ಆಗಿ ಕನ್ನಡ ಕಲಿಯೋಣ. ಇದು ಒಂದು ಅದ್ಭುತವಾದ ಯೋಜನೆ. ಈ ಯೋಜನೆಯನ್ನ ಯೋಚಿಸಿದವರು ದಿಶಾ ಚೌಧರಿ, MD ಡ್ರೀಮ್ಸ್ GK ಇನ್ಫ್ರಾ ಲಿಮಿಟೆಡ್. ದಿಶಾ ಚೌಧರಿ ಅವರು ಇದ್ರ ಬಗ್ಗೆ ಏನ್ ಹೇಳ್ಕೊಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ಐ ಆಮ್ ಪ್ರೌಡ್ ಟು ಲಾಂಚ್ ದ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಕನ್ನಡ ಮಾತಾಡಿ.com. ಈಗ ನಾನು ಕನ್ನಡ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಧನ್ಯವಾದಗಳು. ಕನ್ನಡ ಭಾಷೆ ಪ್ರಾಚೀನವಾದದ್ದು. ಸುಮಾರು 1400ರಿಂದ ಶಾಸನಗಳು ಸಿಕ್ಕುತ್ತೆ ನಮಗೆ. ಅಂದರೆ ಅದಕ್ಕಿಂತ 100-200 ವರ್ಷ ಹಿಂದಿನಿಂದ ಕನ್ನಡ ಭಾಷೆ ಬೆಳೆದು ಬಂದಿರಬೇಕು. ಆದ್ದರಿಂದ ಸುಮಾರು 2000 ವರ್ಷಗಳ ಚರಿತ್ರೆಯುಳ್ಳ ನಮ್ಮ ಕನ್ನಡ ಭಾಷೆ ಇದೆಯಲ್ಲ, ಇದು ಪ್ರಪಂಚದ 10,000 ಭಾಷೆಗಳಲ್ಲಿ 30ನೇ ಜಾಗ ಇದು ನಮ್ಮ ಕನ್ನಡ ಭಾಷೆ ಅನ್ನೋದಕ್ಕೆ. ಆದ್ದರಿಂದ 6 ಕೋಟಿ ಜನ ವಾಸ ಮಾಡ್ತಕ್ಕ ನಮ್ಮ ಪ್ರಾಂತದಲ್ಲಿ ನಾವು ಮಾತಾಡ್ತಕ್ಕ ಭಾಷೆ ತುಂಬ ಪ್ರಸಿದ್ಧವಾದದ್ದು, ಚಾರಿತ್ರಿಕವಾದದ್ದು, ತುಂಬ ಸಾಹಿತ್ಯವುಳ್ಳದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಸಂಸ್ಕೃತಿಯಿಂದ ಕೂಡಿರ್ತಕ್ಕದ್ದು. ಆ ದೃಷ್ಟಿಯಿಂದ ನಾವು ಈಗ ಕನ್ನಡವನ್ನು ಒಂದು ಮಾತೃಭಾಷೆ ಅಂತ ಯಾವುದನ್ನು ಕರಿತೇವೋ ಇದನ್ನು ಅದಕ್ಕೊಂದು ಋಣ ಇದೆ ಅಂತ ತೀರಿಸ್ಕೋಬೇಕು. ನಾವೆಲ್ಲ ಕನ್ನಡ ನಾಡಿನ ಜನ ಒಂದು ಋಣ ಇದೆ ನಮ್ಮ ಕನ್ನಡ ಭಾಷೆಗೆ. ಏನು ಆ ಋಣ ಅಂತಂದರೆ, ಕನ್ನಡವನ್ನು ಅಚ್ಚುಕಟ್ಟಾಗಿ ಕನ್ನಡದ ಮಾತುಗಳನ್ನೇ ಸೇರಿಸಿ ಮಾತಾಡೋದನ್ನು ಕಲ್ತ್ಕೋಬೇಕು. ನಿಜ, ಕನ್ನಡ ಭಾಷೆಗೆ ಬೇಕಾದಷ್ಟು ಇತರ ಭಾಷೆಗಳ ಶಬ್ದಗಳೆಲ್ಲ ಬಂದಿವೆ. ಅವೆಲ್ಲ ಬಂದು ನಮ್ಮದೇ ಆಗಿ ಹೋಗಿಬಿಟ್ಟಿವೆ. ಅದರಿಂದ ಅವೆಲ್ಲವೂ ಕೂಡ ಎರವಲು ಪದಗಳು ಅಂತ ಅವುಗಳನ್ನು ಉಪಯೋಗ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಆದರೆ ಈಗ ನಮ್ಮ ಜನ ಮಾತಾಡ್ತಾ ಇರೋ ರೀತಿ ಒಳಗೆ ಏನಾಗಿದೆ ಅಂದರೆ, ಇಂಗ್ಲೀಷ್ ತುಂಬ ಸೇರಿಸ್ಬಿಡ್ತಾರೆ. ಇಂಗ್ಲೀಷ್ ಅನಗತ್ಯವಾದ ಇಂಗ್ಲೀಷನ್ನು ಸೇರಿಸ್ತಾರೆ. ಹಾಗೆ ಮಾಡಬಾರ್ದು. ಶುದ್ಧವಾದಂಥ ಕನ್ನಡ ಮಾತಾಡೋದನ್ನು ಮಕ್ಕಳಿಂದ ದೊಡ್ಡವರವರಿಗೆ ಎಲ್ಲರೂ ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. ಭಾರತೀಯ ಭಾಷೆಗಳಲ್ಲಿ ಕನ್ನಡಕ್ಕೆ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ. ಅಷ್ಟು ಸ್ಪಷ್ಟತೆ ಮತ್ತು ಸಂಸ್ಕೃತಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ, ಸಂಸ್ಕಾರಗೊಂಡಿರ್ತಕ್ಕಂಥ ಒಂದು ಭಾಷೆ ಇದೆ ಅಂದರೆ ಅದು ದ್ರಾವಿಡ ಭಾಷೆಗಳಲ್ಲಿ, ಅಷ್ಟು ಭಾಷೆಗಳಲ್ಲಿ ಕನ್ನಡನೇ ಮುಖ್ಯವಾಗಿ ಬರ್ತಕ್ಕಂಥ ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಯಾಕೆಂತಂದರೆ ಸುಂದರತೆ ಅಂತ. ಹಾಗಾಗಿ ಆ ಮಾಧುರ್ಯಕ್ಕೆ ಕನ್ನಡ ಕಸ್ತೂರಿ ಅಂತ ಕರೀತಕ್ಕಂಥದ್ದು. ಇವತ್ತು ಕನ್ನಡಿಗರೇ ಅದನ್ನು ಮರಿತಾ ಬರ್ತಾ ಇದ್ದೇವೆ. ಬಹಳಷ್ಟು ಜನ ಯಾರೇ ಬೇರೆ ಭಾಷೆಯವರು ಬಂದ ತಕ್ಷಣ ಆ ಭಾಷೆಯಲ್ಲೇ ಮಾತಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ನಮಗೂ ಕನ್ನಡ ಕಡಿಮೆ ಆಯಿತು, ಬೇರೆಯವರು ಕಲಿಯೋದಿಲ್ಲ. ಬೇರೆಯವರಿಗೂ ಕನ್ನಡ ಕಲಿಸ್ಬೇಕು ಅಂತ ನಮ್ಮ ಭಾವನೆಯಲ್ಲಿ ಇತ್ತು ಅಂತಂದರೆ ಅವ್ರು ಯಾವುದೇ ಭಾಷೆಯಲ್ಲಿ ಮಾತಾಡಲಿ, ನಾವು ಕನ್ನಡದಲ್ಲೇ ಮಾತಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಮೊಟ್ಟ ಮೊದಲಿಗೆ ನಮ್ಮ ಮಕ್ಕಳಿಗೆ ನಾವು ಕನ್ನಡದಲ್ಲಿ ಮಾತಾಡಲಿಕ್ಕೆ ನಾವು ಹೆಚ್ಚಿಗೆ ಭಾಷೆಯನ್ನು ನಾವು ಮಾತಾಡಿಸ್ತಾ ಹೋದಷ್ಟು ಆಗ ಕನ್ನಡ ಬೆಳೆಯುತ್ತೆ. ಯಾವಾಗ ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ನಾವು ಕಲಿತೇವೋ, ನಮ್ಮ ಸ್ಪಷ್ಟತೆ ಜೊತೆಯಲ್ಲಿ ನಮ್ಮ ಭಾಷಾ ಸಂಸ್ಕಾರ ಇನ್ನಷ್ಟು ದ್ವಿಗುಣಗೊಳ್ಳುತ್ತೆ. ಯಾಕೆಂತಂದರೆ ಕನ್ನಡದ ಆ ಒಂದು ಸೊಗಡೆ ಆಗಿದೆ. ಕನ್ನಡ ಅನ್ನುವಂಥದ್ದು ಹೇಗೆ 2 ಹಲ್ಲಿನ ದವಡೆಗಳಿಗೆ ಮುಟ್ಟಿ ಆ ನಾಲಿಗೆ ಬರ್ತದೋ, ಉಚ್ಚರಿಸಲ್ಪಡ್ತದೋ, ಅಷ್ಟು ಚಂದವಾಗಿ ಒಂದು ಭಾಷೆಯನ್ನು ಯಾವುದೇ ರೀತಿಯಾಗಿ ಒಂದು ತನ್ನ ಕೆಳಮಟ್ಟ ಅಥವಾ ತನ್ನ ದೊಡ್ಡ ಮಟ್ಟ ಅಂತ ಹೇಳದೆ ಒಂದೇ ಒಂದು ಫ್ರೀಕ್ವೆನ್ಸಿನಲ್ಲಿ ಹೋಗ್ತಕ್ಕಂಥ ಭಾಷೆ ಈ ಕನ್ನಡ. ಯಾಕೆಂತಂದರೆ ಕನ್ನಡವನ್ನು ಭಾಷೆಯಲ್ಲಿ ಮಾತಾಡ್ತಾ ನೀವು ಆ ಸಂತೋಷವನ್ನು ಪಡ್ತಾ ಹೋಗಬೇಕು. ಒಂದೊಂದು ಭಾಗದಲ್ಲಿ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾದಂಥ ಕನ್ನಡಗಳಿವೆ. ಉತ್ತರ ಕರ್ನಾಟಕದಲ್ಲಾಗಲಿ, ದಕ್ಷಿಣ ಕನ್ನಡದಲ್ಲಾಗಲಿ, ಉತ್ತರ ಕನ್ನಡದಲ್ಲಾಗಲಿ, ಮಲೆನಾಡಿನಲ್ಲಾಗಲಿ, ಮೈಸೂರು ಪ್ರಾಂತ್ಯ ಆಗಲಿ, ಬೆಂಗಳೂರಿನಲ್ಲಾಗಲಿ, ಬಳ್ಳಾರಿಯಲ್ಲಾಗಲಿ ಎಲ್ಲ ಕಡೆ ಕನ್ನಡ ತನ್ನದೇ ಆದಂಥ ಸೊಗಡಿದೆ. ಆದರೆ ಇವತ್ತು ಆ ಸೊಗಡಿನ ಜೊತೆಯಲ್ಲಿ ಎಲ್ಲ ಕಡೆಯಲ್ಲೂ ಸಹ ಮಲೆನಾಡು ಬಿಟ್ಟರೆ ಬೇರೆ ಎಲ್ಲ ಭಾಗದಲ್ಲೂ ಸಹ ಕಲಬೆರಕೆಯಾಗಿದೆ. ಮೈಸೂರು, ಹುಣಸೂರು, ಈ ಕೋಲಾರ ಭಾಗದಲ್ಲಿ ಬಂದರೆ ತಮಿಳಿನ ಹೊಡೆತಾಗಲಿ, ರಾಯಚೂರು, ಬಳ್ಳಾರಿ ಹೋದರೆ ಆಂಧ್ರದ ಒತ್ತಡಕ್ಕಾಗಿ ತೆಲುಗು ಕನ್ನಡವಾಗಲಿ, ಬೆಂಗಳೂರಿನಲ್ಲಿ ಎಲ್ಲ ಭಾಷೆಯ ಕನ್ನಡವಾಗಲಿ, ಈ ರೀತಿಯಾಗಿ ಎಲ್ಲ ಕನ್ನಡಕ್ಕೂ ಕಲಬೆರಕೆ ಆಗೋದ್ರಿಂದ ಭಾಷೆಯಲ್ಲಿ ಕಲಬೆರಕೆ ಆದರೆ ನಮ್ಮ ವ್ಯಕ್ತಿತ್ವದಲ್ಲೂ ಸಹ ಕಲಬೆರಕೆ ಆದ ಹಾಗೆ. ಆದ್ದರಿಂದ ಶುದ್ಧವಾದ ಕನ್ನಡ ಮಾತಾಡಿ, ಕನ್ನಡವನ್ನು ಮಾತಾಡಿಸಿ, ಕನ್ನಡವನ್ನು ಕಲಿಸಿ, ನಮ್ಮ ಜೊತೆಯಲ್ಲಿ ಕನ್ನಡವನ್ನು ಬೆಳೆಸ್ಕೊಳ್ಳೋಣ. ಬೇರೆ ರಾಜ್ಯಗಳಿಂದ ಬಂದು ಇಲ್ಲೇ ಸುಖಭೋಗಗಳನ್ನು ಅನುಭವಿಸ್ತಾ, ವ್ಯವಹಾರ ಮಾಡ್ತಾ, ಸಂಪಾದನೆ ಮಾಡ್ತಾ, ಇಲ್ಲಿಯ ನೀರು, ಗಾಳಿ ಇತ್ಯಾದಿಗಳನ್ನು ನಿಮ್ಮದಾಗಿಸ್ಕೊಂಡಿರುವಾಗ ಭಾಷೆ ಒಂದನ್ನು ಯಾಕೆ ಬಿಟ್ಟಿದ್ದೀರಿ? ಇದು ಒಂದು ರೀತಿಯಿಂದ ನಾವು 1956ನೇ ಇಸ್ವಿನಲ್ಲಿ ಏನು ಒಂದಾದ್ವಿ, ಈ ಒಂದಾದಂಥ ನಾವು ಮನೋಧರ್ಮವನ್ನು ನಾವು ಇನ್ನೂ ಭಾಷೆಯಲ್ಲಿ ಒಂದಾಗಿಸ್ಕೊಂಡಿಲ್ವಲ್ಲ,
ಆಗಿಸ್ಕೊಂಡಿದ್ರು ಕೂಡ ಅದು ಕರ್ನಾಟಕದಲ್ಲಿ ಆಗಿಲ್ವಲ್ಲ ಅನ್ನೋ ಕೊರತೆ ಮಾತ್ರ ನಮ್ಮನ್ನು ಸದಾ ಕಾಡ್ತಾ ಇದೆ. ಪ್ರತಿ ನವೆಂಬರ್ 1ನೇ ತಾರೀಕು ನಾವು ಅನ್ಯ ಭಾಷಿಕರನ್ನ ದಯಮಾಡಿ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳೋದಾಗಿದ್ದೀವಿ ವಿನಃ ನಿಮಗೆ ಇದ್ರ ಬಗ್ಗೆ ಯಾವತ್ತು ಆಸಕ್ತಿ ಬರುತ್ತೆ ಅನ್ನೋದನ್ನು ಕಾಯ್ತಾ ಇರೋದು ಆಗಿದೆ. ಅದರಿಂದ ದಯಮಾಡಿ ನಮ್ಮ ಆಶಯ ಇಷ್ಟೇ, ನಿಮ್ಮ ಭಾಷೆಯನ್ನು ನಾವು ಒಪ್ಪಿಕೊಂಡು ಕಲ್ತ್ಕೊಂಡು ನಾಲಿಗೆ ಮೇಲೆ ಹಾಕ್ಕೊಂಡು ಬೆಳೆಸ್ತೀವಿ, ಹಾಗೆ ನಮ್ಮ ಭಾಷೆಯನ್ನು ನೀವು ಹಾಕ್ಕೋಬೋದಲ್ಲ, ತಪ್ಪಿಲ್ವಲ್ಲ. ಕನ್ನಡದಲ್ಲಿ ಏನಿಲ್ಲ ಅಂತ ಕೇಳುವವ್ರಿಗೆ ಕನ್ನಡದಲ್ಲಿ ಏನೇನಿಲ್ಲ ಹೇಳಿ ಅನ್ನುವ ಮಟ್ಟಕ್ಕೆ ನೀವು ಬೆಳೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸ್ತಾ ಈ ಶುಭಾಶಯವನ್ನು ಅರ್ಥಾತ್ ರಾಜ್ಯದ ಏಕೀಕರಣವಾದ ಕರ್ನಾಟಕ ಉದಯವಾದ ಅಖಿಲ ಕರ್ನಾಟಕ ಕನ್ನಡಿಗರ ಪರವಾಗ ಶುಭಾಶಯಗಳನ್ನು ಕೋರ್ತಾ ವಂದಿಸ್ತೇನೆ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವ ಆದದ್ದು ಕನ್ನಡಿಗರ ಸಮಸ್ತ ವ್ಯವಹಾರವು ಕನ್ನಡದಲ್ಲೇ ನಡೆಯಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಣದಲ್ಲಿ, ವ್ಯವಹಾರದಲ್ಲಿ, ನ್ಯಾಯಾಂಗದಲ್ಲಿ ಕನ್ನಡ ರಾಜ್ಯ ನಮ್ಮದು ಅನ್ನೋ ಒಂದು ಭಾವನೆಯನ್ನು ಎಲ್ಲರಲ್ಲೂ ಮೂಡಿಸಬೇಕು. ಕನ್ನಡವನ್ನು ಕಲಿಯದೆ ಇದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಸ್ಥಿತಿಯನ್ನು ನಾವು ಬೆಂಗಳೂರಲ್ಲಿ ತರಬೇಕು. ಕರ್ನಾಟಕ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ರಾಜ್ಯದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನೋ ಭೇದ ಇಲ್ಲದೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡೂ ಭಾಗಗಳಲ್ಲಿ ಒಂದು ವಿಧಾನಸೌಧಗಳನ್ನು ಕಟ್ಟೋ ಮುಖಾಂತರ ಇಡೀ ರಾಜ್ಯ ಒಂದು ಅಂತೇಳಿ ಘೋಷಣೆ ಮಾಡಿದಂಥ ಸರ್ಕಾರ ನಮ್ಮದು. ಮೊನ್ನೆ ನಾರ್ತ್ ಈಸ್ಟ್ ಪ್ರಾಬ್ಲಮ್ ಆದಾಗ ಅಸ್ಸಾಮಿನ ನೂರಾರು ಜನ, ಸಾವಿರಾರು ಜನ ಅಸ್ಸಾಂಗೆ ವಲಸೆ ಹೋಗಿದ್ದಂಥ ಸಂದರ್ಭದಲ್ಲೂ ನಾನು ಹೇಳಿದ್ದೀನಿ, ನೋಡಿ ಕನ್ನಡ ಕಲ್ತಿದ್ರೆ ನಿಮಗೆ ಸಮಸ್ಯೆ ಹೋಗುವಂಥ ಸಮಸ್ಯೆ ಬಂದಿಲ್ಲ ಅಂತೇಳಿ. ಅದರಿಂದ ಎಲ್ಲದಕ್ಕೂ ಕನ್ನಡ ಒಂದೇ ಉತ್ತರ. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕನ್ನಡ ಕಲೀರಿ. ಕಲಿತ್ರೆ ಕನ್ನಡ ಸುಭಿಕ್ಷ ಆಗ್ತೈತೆ, ಕರ್ನಾಟಕ ಸುಭಿಕ್ಷ ಆಗ್ತೈತೆ, ಕನ್ನಡಿಗರು ನಾವೆಲ್ಲ ಒಂದೇ. ಅದರಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಭಾಷೆಯನ್ನು ನಾವು ಹೆಚ್ಚು ಬಳಸೋದ್ರಿಂದ, ಕನ್ನಡ ಭಾಷೆಯನ್ನು ಹೆಚ್ಚು ಬೆಳೆಸೋದ್ರಿಂದ, ವ್ಯಾವಹಾರಿಕವಾಗಿ ಬೆಳೆಸೋದ್ರಿಂದ, ಮತ್ತು ಎಲ್ಲರೂ ನಮ್ಮ ಭಾಷೆಯನ್ನು ಕಲೀರಿ ಅಂತ ಒತ್ತಾಯಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ ನಿಮ್ಮ ಪ್ರೀತಿಯಿಂದ ಅದು ಬರಬೇಕು, ಅದು ನಮ್ಮದು ಅನ್ನೋ ಅಭಿಮಾನ ಬಂದಾಗ ಅದು ಖಂಡಿತವಾಗ್ಲೂ ಭಾಷೆ ನಮ್ಮದಾಗ್ತಾ ಹೋಗುತ್ತೆ. ಅದು ಯಾವುದೇ ಭಾಷೆ ಆಗಿರ್ಬೋದು, ಯಾವುದೇ ಪ್ರದೇಶಕ್ಕೆ ಹೋದಾಗ ಕೂಡ ಆಯಾ ಭಾಷೆಗಳಿಗೆ ನಾವು ಬೆಲೆ ಕೊಟ್ಟಾಗ ಆಯಾ ಸಂಸ್ಕೃತಿಗಳಿಗೆ ನಾವು ಗೌರವ ಕೊಟ್ಟಂಗೆ ಆಗ್ತದೆ. ನಮ್ಮಲ್ಲಿದ್ದು, ನಮ್ಮ ನಾಡಿನಲ್ಲಿದ್ದು ಹಲವಾರು ಹೊರ ದೇಶದವರು, ಹೊರ ರಾಜ್ಯದವರು, ಬೇರೆ ಭಾಷಿಕರು ಬಂದು ನೆಲೆಸಿರಬಹುದು. ಎಲ್ಲರಿಗೂ ಸ್ವಾಗತ ಕೋರೋದು ಯಾವುದು ಅಂದರೆ ಅದು ಕರುನಾಡಲ್ಲಿ ಕರುಣೆ ಹೇಗಿದೆಯೋ ನಮ್ಮ ಭಾಷೆ ಕೂಡ ನೀವೆಲ್ಲರೂ ಸೇರಿ ಕಲಿತರೆ, ನಮ್ಮ ಭಾಷೆಗೆ ಬೆಲೆ ಕೊಟ್ಟರೆ ನಮಗೆ ಬಹಳ ಸಂತೋಷ ಆಗ್ತದೆ. ನೀವು ಎಲ್ಲಿಂದ ಬಂದ್ರಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಭಾಷೆ ಬೆಳೆಸ್ತೀರಾ ಅನ್ನೋದೇ ಮುಖ್ಯ ಆಗುತ್ತೆ. ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ಎಲ್ಲರೂ ಹೇಳ್ತಾರೆ. ನಾನು ಹೇಳೋದೇನೆಂದರೆ, ನಾವು ಇರೋದು ಕರ್ನಾಟಕದ ನೆಲದಲ್ಲಿ, ಕರ್ನಾಟಕದ ನೀರನ್ನು ಕುಡಿತಾ ಇದ್ದೀವಿ, ಕರ್ನಾಟಕದ ಗಾಳಿನ ಕುಡಿತಾ ಇದ್ದೀವಿ. ಯಾರೇ ಯಾವ ಭಾಷೆಯವರೇ ಇಲ್ಲಿ ಬಂದಿರಲಿ, ಕನ್ನಡನ ಮಾತಾಡಲೇಬೇಕು, ಕಡ್ಡಾಯವಾಗಿ ಕನ್ನಡನ ಪ್ರೀತಿಸಲೇಬೇಕು, ಕನ್ನಡನ ಗೌರವಿಸಲೇಬೇಕು. ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದೂ ಕನ್ನಡದವರಾಗಿರಿ. ಈ ನಾಡಿನಲ್ಲಿರುವ ಸಮಸ್ತ ಕನ್ನಡೇತರರು ಕೂಡ ಕನ್ನಡವನ್ನು ಕಲಿಯುವ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡುವುದರಿಂದಲೇ ಭಾಷೆಯೂ ಬೆಳೆಯುತ್ತದೆ, ಭಾರತವೂ ಬೆಳೆಯುತ್ತದೆ, ಹಾಗೂ ಕನ್ನಡ ನಾಡಿನ ಶ್ರೇಯಸ್ಸು ಅದರಲ್ಲಿ ಅಡಗಿದೆ ಅನ್ನುವಂಥದ್ದನ್ನು ಅನೇಕ ಜನ ಕವಿಪುಂಗವರು, ನಾಡಿನ ಹಿರಿಯರು, ಕನ್ನಡಾಭಿಮಾನಿಗಳು ಪದೇ ಪದೇ ಹೇಳ್ತಾ ಬಂದಿದ್ದಾರೆ. ಈಗ ಮೈಸೂರು, ಬೆಂಗಳೂರಿನಂಥ ನಗರಗಳಲ್ಲಿ ಭಾಷೆಗಿಂತ ಬದುಕು ಹೆಚ್ಚು ಪ್ರಾಶಸ್ತ್ಯವಾಗಿ ಕಾಣ್ತದೆ. ಈ ಬದುಕಿನ ಜಂಜಾಟದಲ್ಲಿ ಸಿಕ್ಕಿದ ನಾವು ಕನ್ನಡಿಗರು ನಮ್ಮ ಭಾಷೆಯನ್ನು ಮರೆಯುವಂಥ ಸ್ಥಿತಿಗೆ ಬಂದಿದೆ. ಇದಕ್ಕೆ ಸರ್ಕಾರಗಳನ್ನಷ್ಟೇ ಹೊಣೆ ಮಾಡದೆ ನಾವು ಕೂಡ ಹೊಣೆಗಾರಿಕೆಯ ಪಾಲುದಾರಿಕೆಯನ್ನು ಹೊತ್ತು ಸಮಸ್ತ ನಾಡಿನಲ್ಲಿಯೂ ಪ್ರತಿಯೊಂದು ಅಂಗದಲ್ಲಿಯೂ ಭಾಷೆ ಬೆಳವಣಿಗೆ ಆಗಬೇಕು. ಈ ಬೆಳವಣಿಗೆಯ ಪೂರಕ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋಣ. ನಾವು ಈ ರಾಜ್ಯೋತ್ಸವನ ಬರೀ ನವೆಂಬರ್ 1ನೇ ತಾರೀಕು ಮಾತ್ರ ಆಚರಿಸೋದಲ್ಲ, ಅದನ್ನ ವರ್ಷ ಇಡೀ ನಮ್ಮ ಜೀವಮಾನ ಪರ್ಯಂತ ಅದನ್ನ ಆಚರಿಸುವಂತ ಒಂದು ಮನೋಭಾವನ ನಾವು ಬೆಳೆಸ್ಕೋಬೇಕು. ಏಕೆಂದ್ರೆ ಹೊರ ರಾಜ್ಯದಿಂದ ಅಥವಾ ಬೇರೆ ಕಡೆಯಿಂದ ಜನಗಳು ಬಂದಾಗ ನಮ್ಮ ಕನ್ನಡಿಗರ ಬುದ್ಧಿ ಏನು ಅಂದ್ರೆ ಅವ್ರ ಭಾಷೆಗೆ ನಾವು ಹೊಂದ್ಕೊಂಡು ಹೋಗ್ತೀವಿ. ಅದನ್ನ ಬಿಟ್ಟು ಆ ಭಾಷೆನೂ ಕಲಿಯೋಣ, ಆದ್ರೆ ಮೊದಲು ನಮ್ಮ ಭಾಷೆ, ನಮ್ಮ ಕನ್ನಡ ಕಸ್ತೂರಿನ ಅವ್ರಿಗೆ ಕಲಿಸಿ ಅವ್ರ ಜೊತೆ ಇನ್ನೂ ಒಂದು ಹೆಚ್ಚಿನ ಒಂದು ಬಾಂಧವ್ಯನ ಬೆಳೆಸ್ಕೊಂಡು ನಮ್ಮ ಕನ್ನಡನ ಉಳಿಸ್ಕೊಳ್ಳೋಣ. ಅದಕ್ಕೆಲ್ಲ ನಿಮ್ಮ ನೆರವು ಇರುತ್ತೆ ಅಂತ
ಅನ್ಕೊಂಡಿದ್ದೀನಿ. ಈ ಒಂದು ಸುಸಂದರ್ಭದಲ್ಲಿ ಪ್ರತಿನಿತ್ಯ ವಾಡಿಕೆಯಂತೆ ಎಲ್ಲ ವೇದಿಕೆಗಳ ಮೇಲೆ ನಾಡ ಹಬ್ಬಗಳಲ್ಲಿ ಎಲ್ಲರೂ ಹೇಳೋದು ಕನ್ನಡನ ಪ್ರೋತ್ಸಾಹ ಮಾಡಿ ಅಂತ. ಯಾವತ್ತೋ ಒಂದು ದಿನ ಆಲೋಚನೆ ಮಾಡೋ ಬದಲು ದಿನನಿತ್ಯ ದಿನಕ್ಷಣ ತಾಯಿ ಕಲಿಸ್ಕೊಟ್ಟ ಭಾಷೆ ಕನ್ನಡ ಭಾಷೆ, ಇದನ್ನು ಎಲ್ಲರೂ ಕೂಡ ಗೌರವಿಸುವಂಥದ್ದು. ಆ ಒಂದು ಭಾಷೆಯ ಸೊಗಡಿನ ಬಗ್ಗೆ ನಮ್ಮ ಇತರೆ ಎಲ್ಲ ನಮ್ಮ ಏನು ಹೇಳ್ತೀವಿ, ನಮ್ಮ ಬಂಧುಗಳು ಯಾರೇ ಇದ್ರೂ ಕೂಡ ಅವರ ಅಕ್ಕಪಕ್ಕ ರಾಜ್ಯದವರಾದ್ರೂ ನಮ್ಮ ಬಂಧುಗಳವರು, ನಮ್ಮ ಭಾರತ ಮಾಧ್ಯಮಕ್ಕೆ ಅವ್ರಿಗೂ ಕೂಡ ನಮ್ಮ ಭಾಷೆ ಸೊಗಡನ್ನು ಕಲಿಸ್ಕೊಡೋಂಥದ್ದು. ಜೊತೆಗೆ ನಮ್ಮವರೇ ನಮ್ಮ ಭಾಷೆನ ತೆಗಳದಂಗೆ, ನಮ್ಮ ಭಾಷೆನ ಒಂದು ಭಾಳ ಅತ್ಯುತ್ತಮವಾದಂಥ ಭಾಷೆ ಅಂತ ನಾವೇ ಪೂಜಾ ತಟ್ಕೊಳೋಂಥ ಗುಣಗಳನ್ನ ನಾವು ಬೆಳೆಸ್ಕೋಬೇಕು ಅಂತ ಹೇಳಕ್ಕೆ ಇಷ್ಟ. ಸಿರಿಗನ್ನಡ ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಅಲ್ಲ, 365 ದಿನ 24 ಗಂಟೆ ನಾವು ಕನ್ನಡಿಗರಾಗಿ ನಮ್ಮ ಉಸಿರಿರೋವರೆಗೂ ಕನ್ನಡದ ಬಗ್ಗೆ ನಾವೆಲ್ಲರೂ ವಿಶೇಷವಾದಂಥ ಆಸಕ್ತಿ ವಹಿಸಬೇಕು. ನೀವು ಕನ್ನಡ ಮಾತಾಡಿ, ನಿಮ್ಮ ಅಕ್ಕಪಕ್ಕದವ್ರಿಗೂ ಕನ್ನಡ ಮಾತಾಡಿಸಿ, ಅವಾಗ ಆತ್ಮೀಯತೆ ಹೆಚ್ಚಾಗುತ್ತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ಕನ್ನಡ ನಾಟಕಗಳನ್ನು ಮಾಡುವಂತಹ ರಂಗಭೂಮಿ ಕಲಾವಿದ ನಾನು ಯಶವಂತ್ ಸರ್ ದೇಶಪಾಂಡೆ. ಸುಂದರವಾದ ಕನ್ನಡವನ್ನು ನಮ್ಮ ಉಳಿದ ಅನ್ಯ ಭಾಷಿಕರು ಏನು ನಮ್ಮ ರಾಜ್ಯದಾಗಿದ್ದಾರೆ, ಅವರು ತಮ್ಮ ವ್ಯಾಪಾರ ಮಾಡ್ಕೊಂಡು ಇಲ್ಲಿದ್ದಾರೆ, ಅವರು ಸಹಿತ ಈ ಕನ್ನಡ ಕಲೀಲಿ ಅನ್ನೋದು ನನ್ನ ಆಶಾ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಭಾಷೆನೂ ಇದೆ, ಆದರೆ ನಾವು ಕನ್ನಡಿಗರು ಎಲ್ಲದಕ್ಕೂ ಹೊಂದಿಕೊಂಡು ನಡೆಯುವಂಥ ಜನ. ನನ್ನ ಒಂದೇ ಒಂದು ಮನವಿ ಏನು ಅಂದರೆ, ಖಾಲಿ ನವೆಂಬರ್ನಲ್ಲಿ ಮಾತ್ರ ಕನ್ನಡ ಇರಬಾರ್ದು. ಪ್ರತಿಯೊಂದು ಹಂತದಲ್ಲೂ ನಾವು ಕನ್ನಡನ ಸ್ವಲ್ಪ ಇಂಪ್ರೂವ್ ಮಾಡಿದರೆ ನಮ್ಮ ಭಾಷೆಗೂ ಅಭಿವೃದ್ಧಿ ಆಗುತ್ತೆ. ಹಾಗೆ ನಮ್ಮ ಜನಕ್ಕೆ ಬಂದಿರೋ ಬೇರೆಯವರಿಗೆಲ್ಲರಿಗೂ ಆ ಕನ್ನಡ ಭಾಷೆ ಏನು ಎತ್ತ, ಅದರದ್ದು ಕಲೆ ಏನು ಎಲ್ಲ ಗೊತ್ತಾಗತ್ತೆ. ಅದು ಅಲ್ಲದಿರ ಬೇರೆ ಊರಿನಿಂದ ಬಂದವರು ಅವರು ಕನ್ನಡ ಕಲಿತ್ರೆ ಅಲ್ಲಿ ಇಲ್ಲೇ ಇದ್ದು ಇಲ್ಲೇ ಬೆಳೆದು ಇಲ್ಲೇ ಎಲ್ಲಾನು ಅವರು ಇದು ಮಾಡೋದ್ರಿಂದ ಅವರು ಕನ್ನಡ ಕಲಿತು ಅವರು ಕನ್ನಡ ಸಂಪ್ರದಾಯ ಅರ್ಥಕೊಂಡ್ರೆ ಅವರು ಮುಂದೆ ತುಂಬ ಚೆನ್ನಾಗಿ ಇರಬಹುದು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಕನ್ನಡಿಗರೇ, ಅವರ ಮಾತೃಭಾಷೆ ಯಾವುದೇ ಇರ್ಬೋದು. ಕನ್ನಡ ಬರೋದಿಲ್ಲ ಅಂತಂದರೆ ಕನ್ನಡ ಕಲೀಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ತಾವಾಗಿ ಸ್ವಯಂ ಪ್ರೇರಣೆಯಿಂದ ಈ ನಾಡಿನ ಭಾಷೆಯನ್ನು ಕಲಿಯಬೇಕು. ಕರ್ನಾಟಕದಲ್ಲಿ ಕನ್ನಡವೇ ಹೆಚ್ಚಿನ ಪ್ರಾಶಸ್ತ್ಯವನ್ನು ಹೊಂದಲೇಬೇಕಾಗಿದೆ. ಏಕೆಂದರೆ ಅನ್ಯ ಭಾಷೆಗಳ ಒಂದು ಹಾವಳಿ ಕೂಡ ಇಲ್ಲಿದೆ. ಆ ಒಂದು ಅನ್ಯ ಭಾಷೆ ದ್ವೇಷಿ ಅಲ್ಲ ನಾವು, ಆದರೆ ಎಲ್ಲರೂ ಅನ್ಯ ಭಾಷೆಯವ್ರಿಗೂ ಕೂಡ ನಾವು ಕನ್ನಡವನ್ನು ಕಲಿಸೋ ಅಂಥ ಒಂದು ಪ್ರಯತ್ನವನ್ನು ಮಾಡಿ ನಾವು ಕನ್ನಡಿಗರು ಕನ್ನಡವನ್ನು ಬೆಳೆಸೋ ಅಂಥ ಕೆಲಸವನ್ನು ಮಾಡಬೇಕು. ಭಾಷೆ ಬದುಕಿನ ಅವಿಭಾಜ್ಯ ಅಂಗ. ಇವತ್ತು ಬೆಂಗಳೂರು ಮಹಾನಗರ ಅಂತಾರಾಷ್ಟ್ರೀಯ ಪ್ರಸಿದ್ಧಿಯನ್ನು ಪಡೆದಿದೆ. ಈ ಅಂತಾರಾಷ್ಟ್ರೀಯ ಪ್ರಸಿದ್ಧಿಯ ಕಾರಣದಿಂದ ಮತ್ತು ಮಾಹಿತಿ ತಂತ್ರಜ್ಞಾನದಲ್ಲಿ ವಿಶ್ವವ್ಯಾಪಿ ಬೆಳವಣಿಗೆಯಿಂದ ಬೆಂಗಳೂರು ಮಹಾನಗರಕ್ಕೆ ಭಾರತದ ಎಲ್ಲ ರಾಜ್ಯಗಳಿಂದ ಜನ ಉದ್ಯೋಗವನ್ನು ಮತ್ತು ಬದುಕನ್ನು ಅರಸಿ ಬರುತ್ತಿದ್ದಾರೆ. ಹೊರಗಿನಿಂದ ಬಂದಂತಹ ಜನ ಸ್ಥಳೀಯರೊಡನೆ ಹೊಂದಾಣಿಕೆ ಆಗತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು. ಈ ಸನ್ನಿವೇಶದ ನಿರ್ಮಾಣ ಸಂವಹನದಿಂದ ಮಾತ್ರ ಸಾಧ್ಯ. ಸಂವಹನಕ್ಕಾಗಿ ಅವರು ಈ ನಾಡಿನ ಭಾಷೆಯಾದ ಕನ್ನಡವನ್ನು ಕಲಿಯಲೇಬೇಕು. ಈ ಕನ್ನಡವನ್ನು ಕಲೀಲಿಕ್ಕೆ ಈಗಾಗಲೇ ತಂತ್ರಜ್ಞಾನದಲ್ಲಿ ಉನ್ನತ ವಿದ್ಯೆಯನ್ನು ಪಡೆದಿರತಕ್ಕಂಥ ಈ ಜನ ಒಂದು ಭಾಷೆಯನ್ನು ಕಲಿಯಬೇಕಾದರೆ ಶೀಘ್ರವಾಗಿ ಈ ಭಾಷೆಯನ್ನು ವ್ಯಾವಹಾರಿಕವಾಗಿ ಬಳಸುವಂಥ ಒಂದು ಭಾಷೆಯನ್ನು ಕಲಿತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಈ ಪ್ರಯತ್ನಕ್ಕೆ ಪೂರಕವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಧ್ವನಿಮುದ್ರಿಕೆಯನ್ನು ಇವತ್ತು ಡ್ರೀಮ್ಸ್ ಇನ್ಫ್ರಾನವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ಪ್ರಶಂಸನೀಯ ಪ್ರಯತ್ನ. ಇದನ್ನು ನಾಡಿನ ಜನ ಎಲ್ಲರೂ ಕೂಡ ನಾವು ಸಂಭ್ರಮದಿಂದ ಸ್ವಾಗತಿಸಲೇಬೇಕು. ಇದ್ರ ಜೊತೆಗೆ ಈ ಧ್ವನಿ ಸುರುಳಿ ನಮ್ಮ ದಿನನಿತ್ಯದ ವ್ಯವಹಾರಗಳಲ್ಲಿ ಆತ ಕೇರಳದಿಂದ ಬಂದವನಿರ್ಬೋದು, ತಮಿಳುನಾಡಿನಿಂದ ಬಂದವನಿರ್ಬೋದು, ಆಂಧ್ರದಿಂದ ಬಂದವನಿರ್ಬೋದು, ಅಥವಾ ಉತ್ತರ ಭಾರತದಿಂದ ಬಂದವನಿರ್ಬೋದು, ಅವನ ಭಾಷೆಯಲ್ಲೇ ಈ ಭಾಷೆಯನ್ನು ಕಲಿಸ್ತಕ್ಕಂಥ ಒಂದು ಪ್ರಯತ್ನ ಈ ಧ್ವನಿ ಸುರುಳಿಯಲ್ಲಿ ಆಗಿದೆ. ಇದರ ಉಪಯೋಗವನ್ನು ವಿಶೇಷವಾಗಿ ಯಾರು ನಾವು ಮಾಹಿತಿ ತಂತ್ರಜ್ಞಾನದ ಈ ಕೇಂದ್ರವಾದ ಬೆಂಗಳೂರಿಗೆ ಬಂದಿದ್ದಾರೆ, ನಮ್ಮ ಏನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಕರಿತೇವೆ, ಆ ಜನರಿಗೆ ದಿನನಿತ್ಯದ ವ್ಯವಹಾರದಲ್ಲಿ ಅತಿ ಹೆಚ್ಚು ಉಪಯೋಗವಾಗತಕ್ಕಂಥ ಒಂದು ಈ ಪ್ರಯತ್ನ ಈ ಧ್ವನಿ ಸುರುಳಿ. ಬಹುಶಃ ಇದನ್ನು ಎಲ್ಲರೂ ಕೂಡ ಉತ್ಸಾಹದಿಂದ ಸ್ವಾಗತಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ.